ಬಿಡ್ ವಾಪಸ್ ಪಡೆಯೋದಕ್ಕೆ ಗುತ್ತಿಗೆದಾರರಿಗೆ ಆವಾಜ್ ಹಾಕಲಾಗಿದೆ. ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್ ಮೇಲೆ ಈಗ ಗಂಭೀರ ಆರೋಪ ಇದೆ. ನಿರ್ದೇಶಕ HR ಚಿಂಚಳಿಯಿಂದಲೂ ಸಹ ಬೆದರಿಕೆಯ ಆರೋಪ. ಬಿಡ್ ವಾಪಸ್ ಪಡೆಯೋದಕ್ಕೆ ಗುತ್ತಿಗೆ ಹಣದಲ್ಲಿ ಕಮಿಷನ್, ನಮಗೆ 3% ಕಮಿಷನ್ ನೀಡಬೇಕು ಅಂತ ಬೇಡಿಕೆ ಇಡ್ತಾರೆ ಸ್ವತಃ ಆ ಸಂಘದವರು. ಅಂತಿಮವಾಗಿ 2.5% ಕಮಿಷನ್ಗೆ ಆ ಗುತ್ತಿಗೆದಾರ ಒಪ್ಕೋತಾನೆ. ಗುತ್ತಿಗೆಗೆ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳ್ಕ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳ್ಕ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಚೂರು. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದ್ ಜರ ಹೈರಾಣ. ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತದೆ ರೀ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರ ನೀವು ಹೇಳ್ರಿ ಅದ್ರಿ. ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರದಿವಿ ಜರ ನೀವೇ ಹೇಳಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು ಅವ್ರಿಗೆಲ್ಲ ಇವೆರಡು ಟೆಂಡರ್ ಹೊಡಿಬೇಕು ಸರ್. ರಾಜ್ಯ ಗುತ್ತಿಗೆದಾರರ ಸಂಘರಿಂದಲೇ ದೊಡ್ಡ ಮಟ್ಟದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನೀವೇನು ಆಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಒಬ್ಬ ಸಣ್ಣ ಗುತ್ತಿಗೆದಾರ ಯಾವುದೋ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಳುವ ಸಲುವಾಗಿ ಏನಂದ್ರೆ ಅವ್ರ ಹತ್ರ ಬರ್ತಾನೆ. ಆವಾಗ ಸಣ್ಣ ಗುತ್ತಿಗೆದಾರದಿಂದಲೇ 2.5% 3% ಕಮಿಷನ್ ಅನ್ನ ಕೇಳುವಂತಹ ಕೆಲಸವನ್ನ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, ಇಲ್ಲಿ ನೋಡ್ತಾ ಇದ್ರೆ ಸರ್ಕಾರದ ಮೇಲೆ ಗುತ್ತಿಗೆದಾರರು ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಸಣ್ಣ ಗುತ್ತಿಗೆದಾರರ ಹತ್ರ ದುಡ್ಡನ್ನ ಕೇಳ್ತಾ ಇರೋದು ನೋಡ್ತಾ ಹೋದ್ರೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಿದೆ ಅಂತ. ಜಗದೀಶ್, ಏನು ಇತ್ತೀಚೆಗೆ ರಾಜ್ಯ ಸರ್ಕಾರದಲ್ಲಿ ಕಮಿಷನ್ ದಂಧೆ ಇದೆ ಅನ್ನೋ ಒಂದು ಆರೋಪವನ್ನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಮಾಡಿದ್ರು. ಅದರಲ್ಲೂ ಕೂಡ ಗುತ್ತಿಗೆದಾರರ ಗೌರವಾಧ್ಯಕ್ಷ ಜಗನ್ನಾಥ್ ಶಿವಾಜಿ ಮತ್ತೆ ನಿರ್ದೇಶಕ HR ಚಿಂಚೋಳಿ ಅವರಿಂದ ಈಗ ಸಣ್ಣ ಗುತ್ತಿಗೆದಾರರ ಮೇಲೆ ಒಂದು ಬೆದರಿಕೆ ಹಾಕುವಂತ ಕೆಲಸಗಳು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಇವತ್ತು ವೈರಲ್ ಆಗಿರುವಂತದ್ದು. ಅದರಲ್ಲೂ ಕೂಡ ಏನು ಇದು ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರುವಂತದ್ದು. ಯಾಕಂದ್ರೆ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಏನು ಸರ್ಕಾರ ಪ್ರತಿಯೊಂದು ಕಾಮಗಾರಿಯಲ್ಲೂ ಕೂಡ ಒಂದು ಕಮಿಷನ್ ಅನ್ನ ಕೇಳ್ತಾ ಇದೆ. ಇದ್ರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಒಂದು ಗಂಭೀರವಾದ ಆರೋಪಗಳ ಈ ಒಂದು ವಿಡಿಯೋದಲ್ಲಿ ಅಡಗಿರುವಂತದ್ದು. ಅದರಲ್ಲೂ ಕೂಡ ಗುತ್ತಿಗೆದಾರರು ಸಣ್ಣ ಗುತ್ತಿಗೆದಾರರು ಯಾರಿದ್ದಾರೆ ಅವರು ಏನ್ ಬಿಡ್ ಮಾಡ್ತಾರೆ ಆ ಒಂದು ಬಿಡ್ ಅನ್ನ ಹಿಂದೆ ಸರಿಬೇಕು ಅನ್ನೋ ಒಂದು ಒತ್ತಾಯವನ್ನ ಹಾಕಿರುವಂತದ್ದು. ಯಾಕಂದ್ರೆ ಈ ಒಂದು ಬಿಡ್ ನಲ್ಲಿ ತಮ್ಮ ಪರವಾಗಾದ್ರೆ ತಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಣ್ಣ ಗುತ್ತಿಗೆದಾರರು ಯಾರಿದ್ದಾರೆ ಅವ್ರ ಮೇಲೆ ಒತ್ತಡ ಏರಿ ಏನು ಬಿಡ್ ಇಂದ ವಾಪಸ್ ತೆಗೆದುಕೊಳ್ಬೇಕು ಅಥವಾ ನಮಗೆ 2.5% ಕಮಿಷನ್ ಅನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿರುವಂತದ್ದು ಈ ಒಂದು ವಿಡಿಯೋದಲ್ಲಿ ಇರುವಂತದ್ದು. ಜೊತೆಗೆ ಏನು ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಇಂಧನ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ನೀರಾವರಿ ಇಲಾಖೆ ಸೇರಿದಂತೆ ರಾಜ್ಯದ ವಿವಿಧ ಇಲಾಖೆಗಳ ಒಂದು ಏನ್ ಟೆಂಡರ್ ಕರೆಯಲಾಗಿತ್ತು ಆ ಒಂದು ಟೆಂಡರ್ಗಳಲ್ಲಿ ಗುತ್ತಿಗೆದಾರರ ಏನು ಪದಾಧಿಕಾರಿಗಳ ಈ ರೀತಿ ಗೋಲ್ಮಾಲ್ ಮಾಡಿದ್ದಾರೆ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಬಿಡ್ ಏನಿದೆ ಈ ಬಿಡ್ ನಲ್ಲಿ ಸ್ವಲ್ಪ ಗುತ್ತಿಗೆದಾರರು ಕನಿಷ್ಠ ಏನು 3% ಕಮಿಷನ್ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಬೇಡಿಕೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಇದಕ್ಕೆ ಕೊನೆಗೆ ಈ ಒಂದು ಬೇಡಿಕೆಗೆ ಮಣಿದು ಸುಮಾರು 2.5% ಕಮಿಷನ್ ಅನ್ನ ಕೊಡ್ಲಿಕ್ಕೆ ಒಪ್ಪಿಗೆಯನ್ನು ಕೂಡ ಆ ಒಂದು ಬಿಡ್ದಾರ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನು ಕೂಡ ಆತ ಬಿಡುಗಡೆ ಮಾಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರದಿವಿ ಜರ ನೀವೇ ಹೇಳಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.